ಇಚ್ಛೆ, ಆಸೆ, ಅಪೇಕ್ಷೆ, ಆಕಾಂಕ್ಷೆ ಇವೇ ನಮ್ಮ ಮಾನವ ಸಮಾಜದ ಚಲನ ಶಕ್ತಿಗಳು. ನಮ್ಮ ಇಚ್ಛೆಗಳು ನಮ್ಮ ಜೀವನದ ವ್ಯಾಖ್ಯಾನವಾಗಿರುತ್ತದೆ ಎಂದು ನಮಗೆ ತಿಳಿದು ಬರುತ್ತದೆ. ಏನನ್ನು ಪಡೆದುಕೊಂಡ ಸಾರ್ಥಕತೆ, ಏನನ್ನು ಪಡೆಯಲಾಗಲಿಲ್ಲ ಎಂಬ ನಿರರ್ಥಕತೆ ನಮ್ಮ ಪರಿಚಯವಾಗಿರುತ್ತದೆ. ಅನೇಕ ಜನರು ತಾವು ಒಳಗಿನಿಂದ ತಮ್ಮನ್ನು ಕೊಂದುಕೊಳ್ಳುತ್ತಿದ್ದರೂ ತಮ್ಮ ಇಚ್ಛೆಗಳನ್ನು ಕೊಂದುಕೊಳ್ಳುವುದಿಲ್ಲ. ಆಸೆ ಅವರನ್ನು ಮರೀಚಿಕೆಯ ಹಿಂದೆ ಹೋಗುವಂತೆ ಮಾಡುತ್ತದೆ. ಆದರೆ ಈ ಆಸೆ ಆಕಾಂಕ್ಷೆಗಳ ಗರ್ಭದಲ್ಲಿ ಜ್ಞಾನದ ಪ್ರಕಾಶ ಇರುತ್ತದೆ ಹೇಗೆ? ಎಲ್ಲಿ ಆಸೆಗಳು ಅಪೂರ್ಣವಾಗುತ್ತದೆಯೋ ಅಲ್ಲೇ ಮನುಷ್ಯನಲ್ಲಿ ಜ್ಞಾನದ ಕಿರಣಗಳು ಪ್ರವೇಶವಾಗುತ್ತದೆ. ಮಕ್ಕಳ ಭವಿಷ್ಯವನ್ನು ಸುರಕ್ಷೆ ಮಾಡುವುದು ಪ್ರತಿ ತಂದೆ ತಾಯಿಯರ ಪ್ರಥಮ ಕರ್ತವ್ಯವಾಗಿರುತ್ತದೆ. ಸುಖ ಮತ್ತು ಸುರಕ್ಷತೆ ಇವುಗಳು ಮನುಷ್ಯನ ಕರ್ಮದಿಂದ ಪ್ರಾಪ್ತವಾಗುವುದಿಲ್ಲ. ತಂದೆ ತಾಯಿ ಕೊಟ್ಟ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ, ಅವರು ಕೊಟ್ಟ ಯೋಗ್ಯ ಅಥವಾ ಅಯೋಗ್ಯ ವಿದ್ಯಾಭ್ಯಾಸ ಇವೇ ಇಂದಿನ ಎಲ್ಲ ಕರ್ಮಫಲಗಳ ಮೌಲ್ಯವಾಗಿರುತ್ತದೆ. ಸಂಸ್ಕಾರ ಹಾಗೂ ವಿದ್ಯೆಯಿಂದಲೇ ವ್ಯಕ್ತಿತ್ವ ನಿರ್ಧಾರವಾಗುವುದು. ಆದರೂ ಹೆಚ್ಚಿನ ತಂದೆ ತಾಯಿಯರು ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿಸುವ ಕಾಳಜಿಯಲ್ಲಿ ಅವರ ವ್ಯಕ್ತಿತ್ವ ನಿರ್ಮಾಣ ಕಾರ್ಯವನ್ನು ಮರೆತು ಬಿಡುತ್ತಾರೆ. ಯಾವ ತಂದೆ ತಾಯಿ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸದೆ ಮಕ್ಕಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತಾರೋ ಅಂತಹ ಮಕ್ಕಳ ಆದರವನ್ನು ಇಡೀ ಪ್ರಪಂಚವೇ ಮಾಡುತ್ತದೆ.